ಸರ್ ಈಗ ನೋಡಿ, ದೊಡ್ಡ ಮಟ್ಟದ ದುಡ್ಡು ತಗೊಳ್ಳೋದು ಅಥವಾ ಟ್ರಾನ್ಸ್ಫರ್ ಆಗೋದು ಅದು ಅಪರಾಧ ಹೌದು ಅಲ್ವೋ? ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ಬೇರೆ ಬೇರೆ ದೇಶಗಳಿಂದ ಬಂದಿದೆ ಅಂತ ಹೇಳ್ತಾರೆ. ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ಎಸ್. ಇಡಿಗೆ ಗೊತ್ತಾಗ್ಲಾರದಂತದ್ದು. ಆ ಈ ದೇಶದ ಇಕನಾಮಿಕ್ ಅಫೆನ್ಸ್ ವಿಂಗ್ಸ್ ಇದೆ, ರಾಜ್ಯದ ಇಕನಾಮಿಕ್ ಅಫೆನ್ಸ್ ವಿಂಗ್ ಇದೆ. ಅವುಗಳ ಕಣ್ಣು ತಪ್ಪಿಸಿ ಏನಾದ್ರೂ ತಗೊಂಡಿದ್ರೆ ಪತ್ತೆ ಹೆಚ್ಚುವುದು ಇಟ್ ಇಸ್ ಅ ಮ್ಯಾಟರ್ ಆಫ್ 10 minutes. ಇವತ್ತಿನ ಈ ಸೈಬರ್ ಕ್ರೈಮ್ ಯುಗದಲ್ಲಿ 10 ನಿಮಿಷದಲ್ಲಿ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚ್ರಿ. ಗಿರೀಶ್ ಮಟ್ಟಣ್ಣವರು ಯಾವ ಅಕೌಂಟ್ ಅಲ್ಲಿ ದುಡ್ಡು ಬಂತು ಅದು ಬೇಕಲ್ಲ ಸರ್. ನಾ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ದೇರ್ ಇಸ್ ಸಮ್ ಒನ್ ಹೂ ಹ್ಯಾಸ್ ಗಿವನ್. ಸಾರಿ ಯು ಟ್ರಾನ್ಸ್ಪರೆಂಟ್. ಖಂಡಿತ ಅಲ್ಲ ರೀ, ನಾನು ಕೇಳೋದಿಷ್ಟೇ ಸರ್. ನನಗೆ ಯಾರಾದ್ರೂ ದುಡ್ಡು ಕೊಟ್ಟಿದಾರ ಅಂತ ಹೇಳಿದ್ರೆ, ಅಂದ್ರೆ ನಾ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಕೊಟ್ಟವನು ಇರ್ಬೇಕಲ್ಲ. ಯಾರವನು ಇಸ್ಕೊಂಡಿದ್ರೆ ಒಂದು ಅಕೌಂಟ್ ಅಲ್ಲಿ ಆದ್ರೂ ಇಸ್ಕೊಂಡಿರ್ಬೋದು ಅಥವಾ ಕ್ಯಾಶ್ ಅಲ್ಲಿ ಆದ್ರೂ ಇಟ್ಕೊಂಡಿರ್ಬೋದು. ಕ್ಯಾಶ್ ಅಲ್ಲಿ ಇಸ್ಕೊಂಡಿದ್ರೆ ಎಲ್ಲಿ ಇಸ್ಕೊಂಡೆ, ಕೊಟ್ಟಂತವನು ಯಾವನು, ಯಾವ ಸೂಟ್ ಕೇಸಲ್ಲಿ ತಗೊಂಡು ಬಂದಿದ್ದ, ಎಲ್ಲಿಂದ ಬಂದ, ದಯವಿಟ್ಟು ಅದನ್ನ ಬಹಿರಂಗ ಮಾಡಿ. ಸುಮ್ಮನೆ ಉಗಿದು ಹೋಗೋದಲ್ಲ. ಹಿಟ್ ಅಂಡ್ ರನ್ ಕೇಳಿದ್ರಲ್ಲ ನೀವು, ಹೊಡೆದು ಹೋಗ್ಬಿಡೋದು. ಹಂಗೆ ಇನ್ನೊಂದಿದೆ, ಸ್ಪಿಟ್ ಅಂಡ್ ರನ್, ಉಗಿದು ಹೋಗ್ಬಿಡೋದು. ಎಲೆ ಅಡಿಕೆ ಹಾಕೊಂಡು ಗುಟ್ಕ ಹಾಕೊಂಡು ತೂ ಅಂತ ಉಗಿದು ಓಡಿ ಹೋಗ್ಬಿಡೋದು. ತೋರ್ಸ್ರಿ ಅವನು ಯಾವನು. ದೇವಸ್ಥಾನಕ್ಕೆ ಅಪಚಾರ ಮಾಡೋದು ಅದೊಂದು ದೊಡ್ಡ ಅಪರಾಧ ನನ್ನ ದೃಷ್ಟಿಯಲ್ಲಿ.